ಶಾಲೆಯ ಸಂಸ್ಥಾಪಕರಾದಂಥ ಮಂಜುನಾಥ್ ಸಾರು ಹಾಗೂ ನಮ್ಮ ನೆಚ್ಚಿನ ಶಿಷ್ಯರಾದಂಥ ಸುರೇಶ್ ಅವರು ಈ ದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಪರವಾಗಿ ನಮ್ಮ ಮತ್ತು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಆನಂದ್ ಸಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಒಂದು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಜಯನಗರ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಗಂಗಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಒಂದು ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಈ ಒಂದು ಸಂಸ್ಥೆಯ ಚಿಕ್ಕ ಒಂದು ಸಬ್ ಬ್ರಾಂಚ್ ಸಂಸ್ಥೆ ಅಂತ ಕೆಸರು ಕೊಪ್ಪಲಿಂದ ಕೂಡ ಕೆಲವು ಮಕ್ಕಳುಗಳು ಬಂದಿದ್ದಾರೆ. ಅವರು ಕೂಡ ಈ ಒಂದು ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕರಿಂದವರಿಗೆ ಕೂಡ ಈ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂಥ ಮಕ್ಕಳುಗಳು ನಿಮ್ಮೆಲ್ಲರೂ ಕೂಡ ನಮ್ಮ ಶಾಲೆಯ ಪರವಾಗಿ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕಂತ ಮಂಜುನಾಥ್ ಸರ್ ಕೇಳ್ಕೊಳ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರೊಬ್ಬರಿಗೆ ಹಾಗೂ ಮಕ್ಕಳಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಮಕ್ಕಳು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಈ ಸ್ಟೇಜಲ್ಲಿ ಮಕ್ಕಳುಗಳು ಎದ್ದು ಇನ್ ಟೈಮಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯ್ತದೆ. ಮಕ್ಕಳುಗಳು ಇದೇ ರೀತಿ ಈ ಶಾಲೆಗೆ ಒಂದು ಹೆಸರು ತರಬೇಕು. ಮಕ್ಕಳುಗಳಿಗೆ ಇಂಥ ಹೆಚ್ಚಾಗಿ ಶಿಕ್ಷಕರದ್ದವರು ಆ ಮಕ್ಕಳುಗಳನ್ನ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಬೇಕು. ಒಳ್ಳೆ ಸ್ಕೂಲು ಒಳ್ಳೆ ಇದು ಅಂತ ಬರೋಂಗೆ ಅವರು ತಿದ್ದಿ ಮಕ್ಕಳು ಎಲ್ಲ ಮಕ್ಕಳುಗಳಿಗೂ ಅವರವರ ಪೇರೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರ ಸ್ಟೇಜಸ್ ಏನೈತೆ, ಮಕ್ಕಳುಗಳು ಯಾವ ಥರ ಇದ್ದಾರೆ, ಇಂಪ್ರೂವ್ ಆಗ್ತಾ ಇದ್ದಾರೆ, ಏನು ಡಿಫಿಷಿಯನ್ಸಿ ಐತೆ, ಅದನ್ನು ಶಿಕ್ಷಕರು ಅಂದ್ರೆ ಮೇಜರು. ದೊಡ್ಡವರಾದ್ಮೇಲೆ ಬಿಡಿ, ಈ ಸ್ಟೇಜಲ್ಲಿ ಅವ್ರ ತಂದೆ ತಾಯಿಗಳ ಒಂದು ಕರೆದಿ ಅವ್ರನ್ನ ಇಂಪ್ರೂವ್ ಮಾಡಬೇಕು. ಅವ್ರವ್ರಿಗೆ ಏನೇನೈತೆ ಸಮಸ್ಯೆ, ಏನೇನೈತೆ ಮತ್ತು ಎವ್ರಿ ಡೇ ಅವ್ರಿಗೆ ಒಂದು ವಾರದಲ್ಲಿ ಒಂದ್ಸರಿ ಮಕ್ಕಳುಗಳು ಕಾಂಟ್ಯಾಕ್ಟ್ ಮಾಡೋದು, ತಂದೆ ತಾಯಿ ಕಾಂಟ್ಯಾಕ್ಟ್ ಮಾಡೋದು, ಅವ್ರ ಸ್ಟೇಜಸ್ ಹೆಂಗಿದೆ, ಹೆಂಗೆ ಓದ್ತಾ ಇದ್ದಾರೆ, ಅವ್ರಿಗೇನು ಇಂಪ್ರೂವ್ಮೆಂಟ್ ಇದೆ, ವೀಕ್ ಇದ್ದರೆ ಅವ್ರಿಗೇನು ಮಾಡಬೇಕು, ಈ ಥರ ಸ್ವಲ್ಪ ವಾಚ್ ಆ್ಯಂಡ್ ವಾರ್ಡ್ ಮಾಡಿ ನಿಮ್ಮ ಸಂಸ್ಥೆಗೆ ಹೆಸರು ಬರಬೇಕಾದ್ರೆ ಶಿಕ್ಷಕರು ಅಂದರೆ ಮೇಜರು. ಬಿಲ್ಡಿಂಗು ಅದು ಸೆಕೆಂಡರಿ, ಅದೇನು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಕ್ಕಳುಗಳಿಗೆ ಟೀಚರ್ಸು ಯಾವ ಥರ ಅವ್ರು ಹೇಳ್ಕೊಡ್ತಾರೆ ಅದ್ರ ಮೇಲೆ ಮಕ್ಕಳು ಇದಾಗ್ತಾರೆ. ದಯವಿಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ, ಟೀಚರ್ ವೃಂದದವರು ಸ್ವಲ್ಪ ಶ್ರಮ ವಹಿಸಿ ಒಳ್ಳೆ ಹೆಸರು ಬರೋಂಗೆ, ಶಾಲೆಗೆ ಹೆಸರು ಬರೋಂಗೆ, ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡೋಂಗೆ ಅವ್ರನ್ನ ಟ್ರೈನ್ ಅಪ್ ಮಾಡಿ ಒಳ್ಳೆ ಇದಾಗಲಿ. ಇನ್ನೇನಾದ್ರು ಕೊರತೆ ಇದ್ದರೆ ನಮ್ಗಳಿಗೆ ಹೇಳಿ, ಆದಷ್ಟು ಹೇಳಿ ಒಳ್ಳೇದಾಗಲಿ ಅಂತ ಎಲ್ಲ ಹೇಳಿ. ಈಗ ನಮ್ಮ ಊರಿನ ಈಗ ಯುವಕರಾದಂಥ ಸುರೇಶ್ ಅವರು ಒಂದೆರಡು ಇದನ್ನು ಇಲ್ಲಿ
ಈಗ ನಮ್ಮ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕೆಲವೊಂದು ಮಾತನಾಡ್ತಾ ಇದ್ದಾರೆ. ಶ್ರೀಶಾಂತ್ ವಿದ್ಯಾರ್ಥಿ ಭುವನ್ ಭುವನ್ ಶುಭೋದಯಗಳು. ನನ್ನ ಹೆಸರು ಶುಭಾಶಯಗಳು. ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ 15, 1947 ಸ್ವಾತಂತ್ರ್ಯವಾಯಿತು. ಈ ದಿನವು ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಮಹಾನ್ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನವಾಗಿದೆ. ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಒಂದೆರಡು ಮಾತನಾಡಿದಂತಹ ಶ್ರೀಶಾಂತ್ ವಿದ್ಯಾರ್ಥಿ ಶ್ರೀಶಾಂತ್ ಅವರಿಗೆ ವಂದನೆಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಮಿತಾ, 1ನೇ ತರಗತಿ. ಎಲ್ಲರಿಗೂ ಸ್ವಾತಂತ್ರ್ಯಾಚರಣೆಯ ಶುಭಾಶಯಗಳು. ಬ್ರಿಟಿಷ್ ಆಡಳಿತದಿಂದ ಭಾರತ ದೇಶ 1947 ಆಗಸ್ಟ್ 15 ಸ್ವಾತಂತ್ರ್ಯ ಆಯಿತು. ಈ ದಿನವು ನಮ್ಮ ಹುತಾತ್ಮರು ಮಾಡಿದ ತ್ಯಾಗವನ್ನು ನೆನಪಿಸುತ್ತದೆ. ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. Good morning everyone. My name is Ruchita from first standard. Today is 15 August and we are celebrating Independence Day. I wish you all a very happy Independence Day. It is a national festival of India. I love my country very much. Thank you. God bless mommy, I want to love my country. God bless mommy, I want to love my country. Get up, children, all of you get up. God bless mommy, get up, get up. Stand up, Sanu. Vanessa, join your hands. ಬನ್ ಜಾಯ್ನ್ ಫ್ರೆಂಡ್ಸ್ ಇಲ್ಲಿ ನಿಂತ್ಕೋ, ಇವ್ರ ಜೊತೆಲಿ ಇಲ್ಲೇ ನಿಂತ್ಕೋ. ಅಲ್ಲ ಈಗ ಒಬ್ಬೊಬ್ಬರನ್ನೇ ಫಸ್ಟ್